ಎಸ್ ನಾವು 15,000 ಇತ್ತು ನಮ್ಮ ಲೆಕ್ಕ. ಬೇರೆಯವ್ರದ್ದು 3-4 ಇತ್ತು, ನಮ್ಮದು 15 ಇತ್ತು. ಅಂತಿಮವಾಗಿ 22,000ರಿಂದ ಕಾಂಗ್ರೆಸ್ ಮೇಲೆ ಜನ ಇನ್ನೂ ಪ್ರೀತಿ ಇದ್ದಾರೆ. ನಮ್ಮ ಮಾಡಿರುವಂಥ ಕೆಲಸ ಗ್ಯಾರಂಟಿ ಇವೆಲ್ಲ ಕೇಳಿದೆ ಅಂತ ಅರ್ಥ ಈ ಎಷ್ಟು ಲೀಡ್ ಆಗಲಿಕ್ಕೆ. ನಿಮ್ಮ ಹಿಂದೆ ಫಾರ್ಮುಲಾ ಅಲ್ಲಿ ವರ್ಕೌಟ್ ಆಯ್ತು ಸರ್. ವರ್ಕೌಟ್ ಆಯಿತು. ಇದು ಶಿಗ್ಗಾಂವ್ ಯಾವ ರೀತಿಯಾಗಿತ್ತು ಅಲ್ಲಿ ಅದಕ್ಕಿಂತ ಹೆಚ್ಚು ವಿಶೇಷ ಆಗಿದೆ. ಇದೇ ಫಾರ್ಮುಲಾ ನಾವು ಎಲ್ಲ ಹಂತಗಳಲ್ಲಿ ಮಾಡಿದ್ರೆ ಕಾಂಗ್ರೆಸ್ ಖಂಡಿತವಾಗಿ ಗಟ್ಟಿ ಆಗ್ತೈತಿ, ಬಲಶಾಲಿ ಆಗ್ತದೆ. ದಕ್ಷಿಣ ಕ್ಷೇತ್ರದಲ್ಲಿ ಯಾಕೋ ಆಗಲಿಲ್ಲ ಸರ್ ಅದು. ತಕ್ಷಣ ನಮ್ಮ ಒಳ ಜಗಳಿಂದ ಆಯಿತು. ಇಲ್ಲಾಂದ್ರೆ ಅಲ್ಲೂ ನಾವು 20,000ರಿಂದ ಬರ್ತಿದ್ದೀವಿ. ನಮ್ಮ ಒಳ ಜಗಳಿಂದ ನಮ್ಮಲ್ಲಿರುವಂಥ ಸಮಸ್ಯೆಗಳಿಂದ ನಾವು ಅಲ್ಲಿ ಹಿನ್ನಡೆ ಆಗಿದೆ, ಅದ್ರ ಗೆದ್ದಿದ್ದೀವಿ ಅಂತಿಮವಾಗಿ. ಕಾಂಗ್ರೆಸ್ಗೆ ಒಂದು ರೀತಿ ಎಚ್ಚರಿಕೆ ಗಂಟೆ ಸರ್. SDP ನಿಮ್ಮ ಮತಗುಟ್ಟಿಗೆ ಲಗ್ಗೆ ಹಾಕಿ. ಕರೆಕ್ಟ್, ನೀವು ಹೇಳಿದಂಗೆ ಭಾಳಷ್ಟು ಅದೊಂದೇ ಅಲ್ಲ, SDP ಎಲ್ಲ ಬೇರೆ ಬೇರೆ ಫ್ಯಾಕ್ಟ್ರಿ ಕೂಡ ನಾವು ಗಮನಿಸಬೇಕಾದ ಭಾಳ ಅವಶ್ಯಕತೆ ಇದೆ. ಯಾಕಂದರೆ 85% ಮತಗಳಿದ್ದು ಸರ್. 5 ಮತಗಳೇ ಕೈ ತಪ್ಪಿವೆ ನಿಮಗೆ. ನಮ್ಮ ಓಟು BJP ಹೋಗಿದೆ, BJP ಓಟು ಕಾಂಗ್ರೆಸ್ಗೆ ಬಂದಿದೆ. ಎರಡೂ ಆಗಿದೆ ಇಲ್ಲಿ, ಎರಡೂ ಪ್ರಯೋಗ ಆಗಿದೆ. ಅಲ್ಲ, ಆಡಳಿತ ಯಂತ್ರನೇ ದುರ್ಬಳಕೆ ಮಾಡ್ಕೊಂಡಿದೆ ಕಾಂಗ್ರೆಸ್ ಅನ್ನುವಂಥದ್ದು ಆರೋಪ ಸರ್. ಅಂಥದ್ದು ಏನು ಮಾಡಿದ್ದಾರೆ? ಹಣದ ಹೊಳೆ ಹರಿಸಿದ್ದಾರೆ, ಅಧಿಕಾರಿಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಅದೇನಾಗ ಆಗೋಲ್ಲದ, ಅದು ಆರೋಪ ಅಷ್ಟೇ ಇರೋದು. ಸೊ ಅಂಥ ಯಾವುದೇ ಘಟನೆಗಳು ಆಗಿಲ್ಲ, ಆರೋಪ ಮಾಡಿದ್ದಾರೆ ಅಷ್ಟೇ. BJP ಆರೋಪ ಮಾಡ್ತಿರೋದು ಬೂತ್ ಮುಂದೆನೇ ದುಡ್ಡು ಹಂಚಿದ್ರು ಕೂಡ ಆಡಳಿತಾಧಿಕಾರಿ ಯಾರಾದರೂ ಅಂದರೆ ಚುನಾವಣಾಧಿಕಾರಿಗಳೇನು ಮಾಡಿಲ್ಲ, ಆ್ಯಕ್ಷನ್ ತೊಗೊಂಡಿಲ್ಲ. ಇಲ್ಲ, ಮಾಡಬೇಕಿತ್ತು, ಆ ಸಂದರ್ಭದಲ್ಲಿ ಮಾಡಬೇಕಿತ್ತಲ್ಲ. ಅದು ಸಂಬಂಧಪಟ್ಟ ಅಧಿಕಾರಿಗಳ ಥರ ಹೇಳಬೇಕಿತ್ತು. ಸೊ ಮಾಡಿದ್ರೆ ಮಾಡ್ತಿದ್ರು. ಈಗ ಆಗಿ ಮುಗಿದು ಹೋಗಿದ್ರು, ಅದ್ರ ಬಗ್ಗೆ ಏನು ಚರ್ಚೆ ಮಾಡಿ ಅನ್ನೋ ಅವಶ್ಯಕ. ಅಂದರೆ ಇಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾವು ದುಡ್ಡು ಕೊಟ್ಟರೆ ಓಟ್ ಹಾಕಕ್ಕೆ ಬರ್ತೀವಿ ಅಂತ ಕೆಲವೊಂದಿಷ್ಟು ಜನ ಮಾತಾಡೋದು ವಿಡಿಯೋಗಳು ವೈರಲ್. ಎಲ್ಲ ನಮ್ಗೆ ಇರ್ತಾರೆ, ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ರಾಜ್ಯದಲ್ಲಿ ಎಲ್ಲ ನಮ್ಗೆ ಇರ್ತಾರೆ. ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡೋದೇ ರಾಜಕೀಯ. ಮೊನ್ನೆ ಸಿದ್ದರಾಮಯ್ಯ ಹೇಳಿದ್ರು ಸರ್, 5 ವರ್ಷ ನಾನೇ CM ಆಗಿರ್ತೀನಿ, 5 ವರ್ಷ ಅಧಿಕಾರದಲ್ಲಿ ಇರುತ್ತೆ, ಅದೇ 5 ವರ್ಷ ನಾನೇ ಇರ್ತೀನಿ ಅನ್ನೋಂಥ ಅವ್ರು ಹೇಳಿದ್ದಾರೆ. ಅದು ಅವ್ರಿಗೆ ಸಂಬಂಧಪಟ್ಟದ್ದು ಅವ್ರು ಹೇಳಿದ್ದಾರೆ. ಸೊ ಅದು CM ಅವ್ರಿಗೆ ಅನಿಸ್ತೈತೆ ಅಷ್ಟೇ. ಅವ್ರ ಲೆವೆಲಲ್ಲಿ ಹೇಳಿದ್ದಾರೆ. ಅದರ ನಾವು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಆಗೋಲ್ಲ. ಯಾಕಂದರೆ ಇವಾಗ ಕುರ್ಚಿ ಕಿಟ್ಟೋದು ಸಾಕಷ್ಟು ನಡೀತೈತೆ ಸರ್. ಇದೆ, ಗೊಂದಲ ಇದೆ ಬಗೆಹರಿಸಲಿಕ್ಕೆ ಶಾರ್ಟ್ಲಿ ಸಭೆ ಆಗ್ಬೋದು ಡೆಲ್ಲಿಯಲ್ಲಿ. ನಾವು ನಿರೀಕ್ಷೆಯಲ್ಲಿ ಇದ್ರೆ ಬೇಗ ಆಗ್ಬೇಕಂತ. ಪಂಚರಾಜ್ಯ ಚುನಾವಣೆ ನಂತರ ಆಗುತ್ತೆ ಅಂತ ಅದೇ ಗೊತ್ತಿಲ್ಲ, ಯಾರು ಆಗ್ತಾರೆ ಬಿಡ್ತಾರೆ, ಅದು ವಿಷಯ ಬೇರೆ. ಗೊಂದಲ ಬಗೆಹರ್ಬೇಕಂತ ಅಷ್ಟೇ ನಮ್ಮ ರಿಕ್ವೆಸ್ಟ್. ಖರ್ಗೆ ಅವ್ರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ, ಅದ್ರ ಬಗ್ಗೆ ಗೊತ್ತಿಲ್ಲ. ಅದು ಅಂತಿಮವಾಗಿ ಹೈಕಮಾಂಡ್ ಮಾಡಬೇಕು ಸರ್. ಈಗೆಲ್ಲ ನಿಮ್ಮ ಅಭಿಮಾನಿಗಳು ಹೇಳ್ತಾ ಇದ್ದಾರೆ, ಎಲ್ಲ ಕೊಟ್ಟ ಟಾಸ್ಕ್ಗಳನ್ನು ಪೂರೈಕೆ ಮಾಡ್ತಾ ಇದ್ದಾರೆ, ಅಧ್ಯಕ್ಷ ಸ್ಥಾನಕ್ಕೆ ಕೊಡಬೇಕು, KPCC ಅಧ್ಯಕ್ಷ ಸ್ಥಾನ. ನೋಡೋಣ, ಅದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಕಾದು ನೋಡೋಣ, ಇನ್ನೂ ಟೈಮ್ ಇದೆ ಅದಕ್ಕೆ. ಯಾಕಂದರೆ ಇನ್ನು 2 ವರ್ಷ ಚುನಾವಣೆ ಉಳಿತು. 5 ಮತಗಳನ್ನು ಕ್ರೋಢೀಕರಿಸೋದು ಬಹಳ ಅಗತ್ಯ ಇದೆ. ಹೀಗಾಗಿ ನಾಯಕತ್ವವನ್ನು ಕೊಡಬೇಕು ನಿಮಗೆ, KPCC ಅಧ್ಯಕ್ಷ ಸ್ಥಾನ ಅನ್ನೋದೊಂದು. ವೇಟ್ ಮಾಡೋಣ, ಅದು ಗಮನಿಸಿದೆ ಹೈಕಮಾಂಡು ಯಾರು ಏನು ಕೊಡ್ಬೇಕಂತ. ಸೊ ಕಾದು ನೋಡೋಣ. ಓಕೆ, ಆಗಲಿ, ಒಳ್ಳೇದಾಗಲಿ ಅವ್ರಿಗೆ. ಯಡಿಯೂರಪ್ಪನವ್ರಿಗೆ ಅವರೊಬ್ಬ ಹೋರಾಟಗಾರರು, ಭಾಳ ಕೆಳ ಹಂತದಿಂದ ಇಲ್ಲಿವರೆಗೆ ಬಂದಿದ್ದಾರೆ. ಸೊ ಅವ್ರ ಉತ್ಸವ ನಮ್ಗೆ ಕೂಡ ಅಷ್ಟೇ ಸಂತೋಷ. ರಾಜಕೀಯ ಬೇರೆ, ಪಾರ್ಟಿ ಬೇರೆ. ವ್ಯಕ್ತಿಗತ ಬಂದಾಗ ಈಗ ಅವರ ಹುಟ್ಟುಹಬ್ಬ ಅದು. ಸೊ ಎಲ್ಲರನ್ನ ಸ್ವಾಗತ ಮಾಡಬೇಕಾಗುತ್ತೆ, ಅವರಿಗೆ ಅಭಿನಂದಿಸ್ಬೇಕಾಗುತ್ತೆ. ನಾವು ಕೂಡ ಅವ್ರಿಗೆ ಅಭಿನಂದಿಸ್ತೇವೆ. ಅವ್ರ ಪಕ್ಷದಲ್ಲಿರುವಂಥ ಕೆಲವ್ರ ಬಗ್ಗೆ ಎಚ್ಚರಿಕೆ ಇರಬೇಕು. ಯಾಕೆಂದರೆ ಅವ್ರನ್ನು ಸ್ಥಾನದಿಂದ ಕೆಳಗಿಳಿಸಿದ್ದಾರೆ. ಈಗ ಅವರೇ ಉತ್ಸವ ಮಾಡಲಿಕ್ಕೆ ಹೊಂಟಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಅವರ ವಿಜೇಂದ್ರ ಭಾಳ ಹುಷಾರಾಗಿ ಹೆಜ್ಜಿಟ್ರೆ ಅವರು ಯಶಸ್ವಿ ಆಗ್ತಾರೆ.